ಸೊ 3 ಜನ ಮಕ್ಕಳು ಮೇಡಮ್ ಒಂದೇ ಮನೆಯಲ್ಲಿ. ಸೊ ನೀವು ಯಾವ ಥರ ತಮ್ಮಂದಿರನ್ನ ಕೇರ್ ಮಾಡ್ತಾ ಇದ್ರಿ? ಮನೆಗೆ ಹಿರಿ ಮಗಳಾಗಿ ನಿಮ್ಮ ಜವಾಬ್ದಾರಿ ಹೇಗಿರ್ತಿತ್ತು? ಹಾಗೇನೇ ಯಾವ್ದಾದ್ರು ಬಾಲ್ಯದ ನೆನಪುಗಳಿದೆಯಾ ಅಣ್ಣ ತಮ್ಮಂದಿರ ಜೊತೆ? ಅಯ್ಯೋ, ಯಾವತ್ತೂ ಇವ್ರು ನನ್ನ ಹಿಂದೆ ಬಿದ್ದಿಡ್ತಾ ಇದ್ರು, ನೀನೇ ಜವಾಬ್ದಾರಿ ಅಂತ. ಅಂದರೆ ಆಗ್ಲಿಂದನೇ ಜವಾಬ್ದಾರಿ ಮೂಡಿಸಿದ್ರು. ಅಂದರೆ ನನ್ನ ತಮ್ಮಂದಿರಿಗೆ ನಾನೇ ಜವಾಬ್ದಾರಿ. ಆಮೇಲೆ ನನ್ನ ತಮ್ಮಂದಿರಂತೂ ತುಂಬ ತುಂಟರು ಆಯಿತಾ. ಯಾವ ಡಾಂಬರೆಲ್ಲ ಹಚ್ಕೊಂಡು ಒಂದು ದಿವಸ ಮತ್ತು ಅವನು ದೊಡ್ಡವನಂತೂ ಅವಳಿ ಜವಳಿ ಅವರು ಇಬ್ಬರು. ಸೊ ದೊಡ್ಡವನಂತೂ ಆಗಾಗ ಕಳೆದು ಹೋಗ್ತಾ ಇದ್ದ, ಅಲ್ಲಿ ನಿಂತಲೇ ನಿಲ್ತಾ ಇದ್ದ. ಸೊ ಅವನನ್ನು ಹುಡ್ಕೋದು ಏನೇನೋ ಹೆಸರಿಡ್ತಾ ಇದ್ವು. ಅವ್ನು 3-4 ಸತಿ ಅಂತೂ ಕಳೆದು ಹೋಗಿದ್ದಾನೆ. ಸೊ ಅವ್ನು ಕಳೆದು ಹೋದಾಗೆಲ್ಲ ನನ್ನ ಮೇಲೆ ಬರ್ತಾಯಿತ್ತು, ನಾನು ಹುಡುಕ್ಬೇಕಿತ್ತು. ನನಗೂ ಅವ್ರಿಗೂ ಜಾಸ್ತಿ ಏಜ್ ಡಿಫ್ರೆನ್ಸ್ ಇರಲಿಲ್ಲ, 2 ವರ್ಷ ಡಿಫ್ರೆನ್ಸು. ಬಟ್ ಆದರೆ ಆ ಭಾರ ಆಗಲೂ ಇತ್ತು ನನಗೆ. ಇಲ್ಲ, ನೀನು ಜವಾಬ್ದಾರಿ, ನೀನು ಅವರನ್ನು ಇದು ನೋಡ್ಕೋಬೇಕು ಅಂತ. ಚಿಕ್ಕವರಿದ್ದಾಗ ಬಹಳ ತುಂಟಾಟ ಮಾಡಿರ್ತೀವಿ, ಸ್ಕೂಲಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು, ಅವೆಲ್ಲವನ್ನು ಹೈಡ್ ಮಾಡಿರ್ತೀವಿ. ಅದರಲ್ಲಿ ಯಾವುದೋ ಒಂದು ಫನ್ ಇನ್ಸಿಡೆಂಟು ಅಥವಾ ಯಾವುದೋ ಇನ್ನೂ ಕೂಡ ಅಮ್ಮನಿಗೆ ಗೊತ್ತಿಲ್ಲದೇ ಇರೋದನ್ನ ಇವಾಗ ಅಮ್ಮನ ಎದುರುಗಡೆ ರಿವೀಲ್ ಮಾಡ್ತೀರಾ? ನನಗನ್ಸುತ್ತೆ ನನ್ನ ತಮ್ಮ ಟ್ಯಾಂಕಲ್ಲಿ ಬಿದ್ದಿದ್ದು. ನಾವು ಹುರುಡಿಗೆ ಹೋಗಿದ್ವು. ಆ್ಯಕ್ಚುಲಿ ಹುರುಡಿಗೆ ಹೋಗಿದ್ವು 3 ಜನ. ಅಮ್ಮನ ಅಕ್ಕನ ಮಗಳು ನಮ್ಮ ಜೊತೆ ನೋಡ್ಕೊಳ್ಳೋಕೆ ಇರ್ತಾಯಿದ್ರು. ಅವ್ರು ತುಂಬ ದೊಡ್ಡವರು, ನಮಗಿಂತ ಒಂದು 10 ವರ್ಷ ದೊಡ್ಡವರು. ಅವ್ರ ಊರಿಗೆ ಹೋದಾಗ ನನ್ನ ತಮ್ಮ ಟ್ಯಾಂಕಲ್ಲಿ ಬಿದ್ದುಬಿಟ್ಟಿದ್ದ. ನಮಗೂ ಗೊತ್ತಿಲ್ಲ, ಅವನು ಅಷ್ಟೂ ತುಂಟ ಇದ್ದ. ಬಟ್ ಅವನನ್ನು ಅಲ್ಲಿಂದ ತೆಗೆದು ನೀರು ತೆಗೆದು ನನಗಂತೂ ಇನ್ನೂ ಅಂದರೆ ಅಷ್ಟೇ ಅದು ನೆನಪಿದೆ ಆಯಿತಾ. ಬಟ್ ಅವತ್ತು ಬಂದು ಅಮ್ಮನಿಗಂತೂ ಒಪ್ಸಿರೋದು ನನಗಿನ್ನೂ ನೆನಪಿಲ್ಲ.